ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು 20 ಜನವರಿ 2026 ಚಿನ್ನದ ಬೆಲೆ ಹಾಗೆ ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ನೋಡ್ಕೊಂಡು ಬನ್ನಿ. 24 ಕ್ಯಾರೆಟ್ ಚಿನ್ನದ ಬೆಲೆ ನೋಡಿದರೆ ಪ್ರತಿಯೊಂದು ಗ್ರಾಮ್ 14,837 ರೂಪಾಯಿ ಆಗಿದೆ ಬೆಂಗಳೂರಿನಲ್ಲಿ. ಹಾಗೆ ಪ್ರತಿ 100 ಗ್ರಾಮ್ ಚಿನ್ನದ ಬೆಲೆ ಬಂದು 14,83,700 ರೂಪಾಯಿ ಆಗಿದೆ. ಅಂದರೆ ನಿನ್ನೆಗೋಸ್ಕರ ಇವತ್ತು ಒಂದು ದೊಡ್ಡ ಏರಿಕೆ ಆಗಿದೆ ಅಂತ ಹೇಳ್ಬೋದು. ಪ್ರತಿ ಗ್ರಾಮಲ್ಲಿ 213 ರೂಪಾಯಿನ ಒಂದು ಏರಿಕೆ ಆಗಿದೆ. ಹಾಗೆ 22 ಕ್ಯಾರೆಟ್ ಚಿನ್ನದ ಬೆಲೆ ನೋಡೋದಾದರೆ 13,600 ರೂಪಾಯಿ ಆಗಿದೆ. ಹಾಗೆ ಪ್ರತಿ 100 ಗ್ರಾಮ್ ಚಿನ್ನದ ಬೆಲೆ ಬಂದು 13,60,000 ರೂಪಾಯಿ ಆಗಿದೆ. ಪ್ರತಿ ಗ್ರಾಮಲ್ಲಿ ನೆನ್ನೆಗೋಸ್ಕರ ಸುಮಾರು 195 ರೂಪಾಯಿನ ಏರಿಕೆ. 18 ಕ್ಯಾರೆಟ್ ಚಿನ್ನದ ಬೆಲೆ 11,128 ರೂಪಾಯಿ. ಹಾಗೆ ಪ್ರತಿ 100 ಗ್ರಾಮ್ ಚಿನ್ನದ ಬೆಲೆ ಬಂದು ಬೆಂಗಳೂರಿನಲ್ಲಿ 11,12,800 ರೂಪಾಯಿ ಆಗಿದೆ. ಅಂದರೆ ನಿನ್ನೆಗೋಸ್ಕರ ಪ್ರತಿ ಗ್ರಾಮಲ್ಲಿ ಸುಮಾರು 160 ರೂಪಾಯಿನ ಏರಿಕೆ ಆಗಿದೆ. ಹಾಗೆ ಬೆಳ್ಳಿಯ ಬೆಲೆ ನೋಡೋದಾದರೆ ಇದರಲ್ಲಿ ತುಂಬಾ ಏರಿಕೆ ಆಗಿದೆ ಅಂತ ಹೇಳ್ಬೋದು. ಪ್ರತಿ ಗ್ರಾಮ್ ಬಂದು ಬೆಂಗಳೂರಿನಲ್ಲಿ 320 ರೂಪಾಯಿ. ಹಾಗೆ ಪ್ರತಿ ಕೆ ಜಿ ಬೆಳ್ಳಿಯ ಬೆಲೆ ಬಂದು 3,20,000 ರೂಪಾಯಿ ಆಗಿದೆ. ನಿನ್ನೆಗೋಸ್ಕರ ಪ್ರತಿ ಕೆ ಜಿನಲ್ಲಿ ಸುಮಾರು 15,000 ರೂಪಾಯಿನ ಒಂದು ದೊಡ್ಡ ಏರಿಕೆ ತೋರಿಸಿದೆ. ಹಾಗೆ ಪೆಟ್ರೋಲ್ ಬೆಲೆ ಪ್ರತಿ ಲೀಟರ್ 99 ರೂಪಾಯಿ 84 ಪೈಸೆ, ಡೀಸೆಲ್ 85 ರೂಪಾಯಿ 93 ಪೈಸೆ, ಕಚ್ಚಾ ತೈಲದ ಬೆಲೆ ಸುಮಾರು 5,442 ರೂಪಾಯಿಗೆ ಟ್ರೇಡ್ ನಡೀತಿದೆ. ಹಾಗೆ ಸ್ಟಾಕ್ ಮಾರ್ಕೆಟ್ ನೋಡೋದಾದರೆ ಇವತ್ತು ಒಂದು ದೊಡ್ಡ ಕುಸಿತ ಅಂತ ಹೇಳ್ಬೋದು. ನಿಫ್ಟಿ 50 ಸುಮಾರು 353 ಪಾಯಿಂಟ್ ಅಷ್ಟು ಇವತ್ತು ಇಳಿಕೆ ತೋರಿಸಿದೆ, ಅಂದರೆ ಕುಸಿತ ತೋರಿಸಿದೆ. ಕ್ಲೋಸ್ ಆಗಬೇಕಾದ್ರೆ 25,232.50 ಪಾಯಿಂಟ್ಸ್ ಇವತ್ತು ಕ್ಲೋಸ್ ಆಯಿತು. ಹಾಗೆ ಸೆನ್ಸೆಕ್ಸ್ ಕೂಡ ಅಷ್ಟೇ 1,065.71 ಪಾಯಿಂಟ್ಸ್ಗಳ ಒಂದು ದೊಡ್ಡ ಕುಸಿತ ತೋರಿಸಿದೆ. ಸೆನ್ಸೆಕ್ಸ್ ಕ್ಲೋಸ್ ಆಗಬೇಕಾದ್ರೆ 82,180.47 ಪಾಯಿಂಟ್ಸ್ಗಳಿಗೆ ಇವತ್ತು ಕ್ಲೋಸ್ ಆಗಿದೆ. ಮೇನ್ಲಿ ಇದರಲ್ಲಿ ಜಿಯೋ ಪೊಲಿಟಿಕ್ಸ್ ಅಂತ ಹೇಳ್ಬೋದು ಕಾರಣ ಅಂತ ನೋಡೋದಾದರೆ. ಹಾಗೆ ಇವತ್ತು ನಿಫ್ಟಿ 50 ಲೆವೆಲ್ ಶೇರ್ಸ್ಗಳಲ್ಲಿ ಅತಿ ಹೆಚ್ಚು ಲಾಸ್ ಮಾಡಿರೋ ಶೇರ್ಸ್ನ ನಾವು ನೋಡೋದಾದರೆ ಹೆವೆಲ್ಸ್ ಇಂಡಿಯಾದಲ್ಲಿ ಸುಮಾರು 10% ಅಷ್ಟು ಲಾಸ್ ಆಗಿದೆ. ಹಾಗೆ ಮೇಜರ್ ಲಾಸ್ ಮಾಡಿರೋ ಶೇರ್ಸ್ಗಳು ಅಂತ ಹೇಳಿದ್ರೆ LTI ಮೈಂಟ್ರಿ, ಮ್ಯಾಕ್ರೋಟೆಕ್ ಡೆವಲಪರ್ಸು, DLF, ಮಾಜಗಾವ್ ಡಾಕ್ ಶಿಪ್ ಬಿಲ್ಡರ್ಸು, ಝೊಮ್ಯಾಟೊ, ಮದರ್ಸನ್, IRFC, ಬಜಾಜ್ ಫಿನಾನ್ಸ್ ಈ ಶೇರ್ಸ್ಗಳಲ್ಲಿ ಅತಿ ಹೆಚ್ಚು ಲಾಸ್ ಆಗಿರೋದು. ಹಾಗೆ ನಿಫ್ಟಿ 50ನಲ್ಲಿ ಒಂದಿಷ್ಟು ಶೇರ್ಸ್ಗಳಲ್ಲಿ ಇವತ್ತು ಏರಿಕೆ ಆಗಿದೆ. ಅದರಲ್ಲಿ ನಾವು ನೋಡೋದಾದರೆ ಹಿಂದೂಸ್ತಾನ್ ಜಿಂಕ್ ಸುಮಾರು 3% ಅಷ್ಟು ಏರಿಕೆ ತೋರಿಸಿದೆ. ಹಾಗೆ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್, HDFC ಬ್ಯಾಂಕು, ಗೋದ್ರೇಜ್ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಇಷ್ಟು ಶೇರ್ ಹೊರತುಪಡಿಸಿದ್ರೆ ನಿಫ್ಟಿ 50ನಲ್ಲಿ ಅಂಥ ಒಂದು ಏರಿಕೆ ಆಗಲಿಲ್ಲ ಇವತ್ತು. ಹಾಗೆ IPO ನೋಡಿದ್ರೆ ಅರಿಟಾಸ್ ವಿನೈಲ್ ಲಿಮಿಟೆಡ್ SME IPO ಇದು ಇವತ್ತು ಕ್ಲೋಸ್ ಆಯಿತು. ಅಂಥ ಒಂದು ಬೇಡಿಕೆ ಏನು ಇಲ್ಲ. ಇದರಲ್ಲಿ 2.5 ಪಟ್ಟಷ್ಟು ಸಬ್ಸ್ಕ್ರಿಪ್ಷನ್ಸ್ ಆಗಿ ಕ್ಲೋಸ್ ಆಗಿದೆ. ಹಾಗೆ ಹೊಸ IPOಗಳು ಅಂತ ಹೇಳಿದ್ರೆ ಡಿಜಿ ಲಾಜಿಕ್ ಸಿಸ್ಟಮ್ಸ್ ಲಿಮಿಟೆಡ್ SME IPO ಪ್ರೈಸ್ ರೇಂಜ್ ಬಂದು 98 ರೂಪಾಯಿಂದ 104 ರೂಪಾಯಿ ಇದೆ. ಮಿನಿಮಮ್ ಇನ್ವೆಸ್ಟ್ಮೆಂಟ್ 2 ಲಕ್ಷ ರೂಪಾಯಿ, ಮ್ಯಾಕ್ಸಿಮಮ್ 5 ಲಕ್ಷ ತನಕ ರಿಟೇಲ್ ಕ್ಯಾಟಗರಿನಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಇವತ್ತು ಓಪನ್ ಆಗಿರೋದು 22 ಇದು ಜನವರಿ ಕ್ಲೋಸ್ ಆಗುತ್ತೆ. ಹಾಗೆ ಶ್ಯಾಡೋ ಫ್ಯಾಕ್ಸ್ ಟೆಕ್ನಾಲಜೀಸ್ ಲಿಮಿಟೆಡ್ ಮಿನಿಮಮ್ ಇನ್ವೆಸ್ಟ್ಮೆಂಟ್ 14,160 ರೂಪಾಯಿ ಇದೆ. ಪ್ರೈಸ್ ರೇಂಜ್ 118 ರೂಪಾಯಿಂದ 124 ರೂಪಾಯಿ ಇದೆ. 22ನೇ ತಾರೀಕು ಇದು ಕ್ಲೋಸ್ ಆಗುತ್ತೆ. ಇವತ್ತು ಓಪನ್ ಆಗಿರೋದು ರಿಟೇಲ್ ಕ್ಯಾಟಗರಿನಲ್ಲಿ 2 ಲಕ್ಷ ತನಕ ಮ್ಯಾಕ್ಸಿಮಮ್ ಇನ್ವೆಸ್ಟ್ ಮಾಡೋದು. ಸೊ ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ.